ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಒಂದು ಸಂಖ್ಯೆ ಇದೆ ಮಕ್ಕಳೇ, ಆ ಸಂಖ್ಯೆಯ ಶಕ್ತಿ ಅಪಾರ. ನೀವೇನಾದ್ರೂ ಆ ಸಂಖ್ಯೆಯಲ್ಲಿ ಹುಟ್ಟಿದ್ದರೆ ತುಂಬ 1 ರಿಂದ 31 ದಿನಗಳಿದ್ದಾವೆ, 12 ತಿಂಗಳುಗಳಿದ್ದಾವೆ, 7 ವಿಶೇಷವಾಗಿ ವಾರದ ದಿನಗಳಿದ್ದಾವೆ. ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ವೃದ್ಧಿ ಪಕ್ಷ, ಅಷ್ಟಮಿ ಆಯ್ತು, ಇವೆಲ್ಲವೂ ಇದೆ. ಇವುಗಳೆಲ್ಲದರಲ್ಲೂ ಒಂದು ಸಂಖ್ಯೆಯ ಬ್ಯೂಟಿ ಇದೆ. ಆ ಸಂಖ್ಯೆಗೆ ನಿಜ ಹೇಳ್ತೇನೆ, ಹುಟ್ಟಿದ್ರೆ ಅದೃಷ್ಟವಂತರು. ಆ ಸಂಖ್ಯೆಯಲ್ಲಿ ಹುಟ್ಟಿದವರು ಅದೃಷ್ಟವಂತರು. ಹೌದು, ಈ ಸಂಖ್ಯೆಯ ಬ್ಯೂಟಿ ಅಂತ ಹೇಳ್ತಿದ್ದೆ. ಹೌದು, ಒಂದು ಅದ್ಭುತವಾದಂತ ಸಂಖ್ಯೆ ಇದೆ. ಏನ್ ಮ್ಯಾಜಿಕ್ಕು. ನಾನು ತುಂಬಾ ಜಾತಕಗಳು, ಹೆಸರು, ನಂಬರ್ಸ್ ನೋಡಿರೋರಲ್ಲಿ ಅಪರೂಪ ಈ ಸಂಖ್ಯೆಯವ್ರು ಬಂದಿರೋದು ನನ್ನ ಹತ್ರ. ಒಂದು ಹಬ್ಬಬ್ಬ ಅಂದ್ರೆ ನನ್ನ ಈ ಒಂದು 28-30 ವರ್ಷಗಳ ಪಯಣದಲ್ಲಿ ವಿಶೇಷವಾಗಿ 1,000 ಜನರೇನೋ ನೋಡಿರ್ತಾನೆ. ಮ್ಯಾಕ್ಸಿಮಮ್ 2,500 ಜನ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ತೊಂದರೆ ಬರೋಲ್ಲ ಅಂತ ಅರ್ಥ. ನಿಭಾಯಿಸ್ಬಿಡ್ತಾರೆ ಅಂತ ಅರ್ಥ. ಲಕ್ಷ್ಮೀ ಪುತ್ರರು ಅಂತ ಅರ್ಥ, ಅಧಿಕಾರ ಪುತ್ರರು ಅಂತ ಅರ್ಥ, ಭಾಗ್ಯವಂತರು ಅಂತ ಅರ್ಥ, ಭೋಗವಂತರು ಅಂತ ಅರ್ಥ. ಈ ಸಂಖ್ಯೆ ಎಸ್ 15ನೇ ತಾರೀಕು ಹುಟ್ಟಿದವರು ರಾಜಗಾಂಭೀರ್ಯ. ಹೌದು ಮಕ್ಕಳೇ, ನೋಡಕ್ ಅದು ತುಂಬಾ ಸಿಂಪಲ್ ಆಗಿ ಕಾಣಿಸುತ್ತೆ. 15ನೇ ತಾರೀಕಲ್ಲಿ ಹುಟ್ಟಿರೋರು ನಿಮ್ಮಲ್ಲಿ ಅದಿದೆಯಾ ಇಲ್ವಾ ಹೇಳಿ. ಯಾಕಂದ್ರೆ 1 ಅಂದ್ರೆ ಸೂರ್ಯ, 5 ಅಂದ್ರೆ ಬುಧಾದಿತ್ಯ ಯೋಗ. ರಾಜನಿಗೆ ಸ್ವಯಂ ಬುದ್ಧಿಯೂ ಇರಬೇಕು, ಕೇಳೋ ಬುದ್ಧಿಯೂ ಇರಬೇಕು, ಆಲೋಚನಾ ವಿವೇಚನ ಅದನ್ನೆಲ್ಲ ತಗೊಂಡು ಆತ್ಮಕಾರಕ ಸೂರ್ಯ, ರಾಜಗ್ರಹಕಾರಕ, ಅಧಿಕಾರ ಗ್ರಹಕಾರಕ, ಆಡಳಿತಕಾರಕ. ಅವನಿಗೆ ಸ್ವಯಂ ಬುದ್ಧಿ ಇಲ್ಲ ಅಂತ ಇಟ್ಕೊಳ್ಳಿ, ಹೋಯ್ತು. ಯೋಚಿಸಿ ಆಮೇಲೆ ಉಳಿಸುವಿಕೆ, ಹಂಚುವಿಕೆ ಕರೆಕ್ಟ್ ಆಗಿರ್ಬೇಕು. ಇರೋರ್ದೆಲ್ಲ ಕಿತ್ಕೊಂಡು ಬೇರೆಯವ್ರಿಗೆ ಕೊಡೋದು, ಅವ್ರಿಗೂ ಬಾಧೆ ಇಡೋದು. ಇರೋರ್ಗೆ 40% ಟ್ಯಾಕ್ಸ್ ಹಾಕ್ಬಿಡ್ಬೇಕಂತೆ. ಕೆಲವ್ರು ಯಾರೋ ಕೊಡ್ತಿರ್ತಾರೆ. ಇರೋರಿಗೆ ಅರೆ ಅವರಿಂದ ಎಷ್ಟು ಲಕ್ಷ ಜಾಬ್ಗಳು ಕ್ರಿಯೇಟ್ ಆಗಿದೆ ಅಂತ ಗೊತ್ತಿದೆಯಾ? ಎಷ್ಟು ಕೋಟ್ಯಾಂತರ ಜಾಬ್ಸ್. ಅವ್ರು ಯಾವತ್ತಾದ್ರೂ ತಮ್ಮ ಹೆಂಡತಿ, ಮಕ್ಕಳು, ಕುಟುಂಬ, ಪಾರ್ಟಿ, ಫಂಕ್ಷನ್, ಕುಣಿಯೋದು, ಮಾತಿದ್ರೆ ವಾರಕ್ಕೊಮ್ಮೆ ದೇವ್ರ ಹತ್ರ ಬಂದು ನಿಂಬೆಹಣ್ಣು ದೀಪ ಹಚ್ಚೋದು, ಗುರುಗಳೇ ನನಗೆ ಈ ಬತ್ತಿ ದೀಪ ಹಚ್ಚಿದ್ರೆ ಓಕೆನಾ, ಈ ಎಕಡದ ಗಿಡ ಇಟ್ರೆ ಓಕೆನಾ, ಮನೆ ಮೂಲೆಯಲ್ಲಿ ಇದು ಉಪ್ಪಿನ ಬಟ್ಲು ಇಟ್ರೆ ಓಕೆನಾ, ಈ ತರದೆಲ್ಲ ಕಥೆಗಳೆಲ್ಲ ಅವ್ರು ಹೇಳೋರಲ್ಲ. ನಿಮಗೆ ಗೊತ್ತಿಲ್ಲ ಅಷ್ಟೇ. ತುಂಬಾ ದೊಡ್ಡವ್ರ ಮನೆಗಳು ನೀವು ನೋಡಿಲ್ಲ, ದೊಡ್ಡವ್ರ ಜಾತಕಗಳು ನೀವು ನೋಡಿಲ್ಲ, ಅನುಭವಿಸಿಲ್ಲ. ನಾನು ಅನುಭವಿಸಿದ್ದೇನೆ, ನೋಡಿದ್ದೇನೆ. ಅವ್ರಿಗೆ ಸದಾ ಕೇಳೋದೇನ್ ಗೊತ್ತಾ? ಏನ್ ಬಿಟ್ರೆ ಒಳ್ಳೇದು, ಏನ್ ಹಿಡ್ಕೊಂಡ್ರೆ ಒಳ್ಳೇದು. ಅವ್ರು ಕೆಟ್ಟದ್ದು ಅಂತಾನೆ ಮಾತಾಡೋಲ್ಲ. ಏನು ಬಿಟ್ರೆ ಒಳ್ಳೇದು, ಏನ್ ಹಿಡ್ಕೊಂಡ್ರೆ ಒಳ್ಳೇದು ಅಂತಾರೆ. ನಾನು ಎಷ್ಟೋ ಬಾರಿ ಈ ತರದ್ದು ತುಂಬಾ ದೊಡ್ಡ ವ್ಯಕ್ತಿಗಳ ಜಾತಕ ಪರಾಮರ್ಶನೆದು ನಿಮಗೆ ಹೇಳಿದ್ದೇನೆ. ಹಾಗೆ ತುಂಬಾ ದೊಡ್ಡವ್ರು ಕುಳಿತುಕೊಂಡು ಜಾತಕಗಳು ನೋಡ್ತಾ ಕುತ್ಕೊಳ್ಳಲ್ಲ. ದಿನಾ ಭವಿಷ್ಯ ಅವ್ರು ನೋಡೋದೇ ಇಲ್ಲ. ಹಬ್ಬಬ್ಬ ಅಂದ್ರೆ ಒಂದು ವಾರ ಭವಿಷ್ಯ 1%, ಇಲ್ಲ ಅದರಲ್ಲೂ ಕಡಿಮೆ ಅದೇ 1 ತಿಂಗಳ ಭವಿಷ್ಯ, ವರ್ಷ ಭವಿಷ್ಯ, ಯುಗಾದಿ ಭವಿಷ್ಯ, ದೀಪಾವಳಿ ಭವಿಷ್ಯ, ಈ ತರ ನೋಡ್ತಾರೆ. ಎಸ್, ವರ್ಷಕ್ಕೆ 1-2 ಬಾರಿ ಆದ್ರೂ ಇದು ಮಾಡೋಕ್ ಹೋಗ್ತಿದ್ವಿ ನೋಡಿ ಗುರುಗಳೇ ಅಂತ ಕಳಿಸ್ತಾರೆ. ಯಾವ್ದು ಹಿಡ್ಕೊಂಡ್ರೆ ಒಳ್ಳೇದು, ಯಾವ್ದು ಬಿಟ್ರೆ ಒಳ್ಳೇದು ಅಂತ ಕೇಳ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ ನೀವು ನಂಬಲ್ಲ, ನೀವು ಬಿದ್ದು ನಗ್ತೀರಿ. ಗುರುಗಳೇ, ಈ ಮಗನಿಗೆ ಕೊಟ್ರೆ ಒಳ್ಳೇದ, ಈ ಮಗನಿಂದ ತಗೊಂಡ್ರೆ ಒಳ್ಳೇದ, ಇದೇ ಕೇಳೋದು ಅವರು. 2 ಮಕ್ಕಳು ಕೈಯಲ್ಲೂ ವ್ಯವಹಾರ ಮಾಡಿಸ್ತಿದ್ರೆ ಈ ಮಗನ ಕೈಗೆ ಜವಾಬ್ದಾರಿ ಕೊಟ್ರೆ ಒಳ್ಳೇದ, ಈ ಮಗನ ಕೈಯಿಂದ ಜವಾಬ್ದಾರಿ ತಗೊಂಡ್ರೆ ಒಳ್ಳೇದ, ಹಿಂಗ್ ಕೇಳ್ತಾರ. ಅದ್ಭುತ. ತಗೊಂಡ್ರೆ ಅಂತಾರೆ, ಕಿತ್ಕೊಂಡ್ರೆ ಅಂತ ಹೇಳೋಲ್ಲ. ಅವನಿಂದ ಬಿಡಿಸ್ಬಿಡೋಣ ಅಂತ ಕೂಡ ಹೇಳೋಲ್ಲ. ಇದು ಇವರಿಂದ ತೆಗೆದು ಬಿಡಿ, ಇಲ್ಲ ಇವರಿಗೇ ಕೊಟ್ಟಿಟ್ಟಿರಿ, ಬಿಡಬೇಡ ಅಂದ್ರೆ ಅದನ್ನೇ ಕೊಡ್ತಾರೆ. ನಾವ್ ಹಂಗಲ್ಲ, ದೊಡ್ಡ ಮಗ ಸ್ವಾಮಿ, ಚಿಕ್ಕ ಮಗನ ಮೇಲೆ ಯಾಕೆ ಪ್ರೀತಿ ಸ್ವಾಮಿ? ನಮ್ಮ ಅಪ್ಪನಿಗೆ ಅವೆಲ್ಲ ಏನು ಇಲ್ಲ. ಯಾವ ತಂದೆ ತಾಯಿಗೂ ಚಿಕ್ಕ ಮಗ ದೊಡ್ಡ ಮಗ ಅದೆಲ್ಲ ಏನು ಇಲ್ಲ. ಹಿಂಗೆ
ಈ ತರದ ಪ್ರಶ್ನೆಗಳಲ್ಲೇ ಕುತ್ಕೊಂಡು ರೌಂಡ್ ಹಾಕೊಂಡು ಕುತ್ಕೊಳ್ಳೋದು. ಒಂದು ಪುಣ್ಯಾತಿಗಿತ್ತಿ ತಮಾಷೆ ಅಂದ್ರೆ ಒಂದು 6 ತಿಂಗಳಿಂದ ನನ್ನ ಟೀಮ್ ಹೇಳ್ತಲೇ ಇದ್ರೆ, ಸರ್ ಈ ಪ್ರಶ್ನೆಗೆ ಉತ್ತರ ಕೊಡಿ ಸರ್ ಅಂತ. ಅಯ್ಯೋ ಸುಮ್ನಿರಿ, ಮಗು ಅದು. ಚಿಕ್ಕ ಮಗನ ಮೇಲೆ ಯಾಕೆ ಪ್ರೀತಿ, ಚಿಕ್ಕ ಮಗನ ಮೇಲೆ ಯಾಕೆ ಪ್ರೀತಿ ಅಂತ ಆಗ್ತಲೇ ಇರುತ್ತಂತೆ ಪ್ರತಿನಿತ್ಯ ತಮಾಷೆ. ನೋಡಿ, ನಾವು ದೊಡ್ಡವ್ರ ಜಾತಕಗಳು ನೋಡೋವಾಗ ಎಷ್ಟು ಅದ್ಭುತ ಗೊತ್ತಾ. ಚಿಕ್ಕ ಮಗ ದೊಡ್ಡ ಮಗ ಅಂತ ನೋಡೋದಿಲ್ಲ. ಜವಾಬ್ದಾರಿ ಯಾರು ಕೊಟ್ರೆ ಜಾಸ್ತಿ ಒಳ್ಳೇದು, ಯಾರಿಂದ ತಗೋಬಿಟ್ರೆ ಒಳ್ಳೇದು. ಅವನಿಗೆ ಒತ್ತಡ ಆಗುತ್ತೇನೋ, ಆ ಪ್ರೆಷರ್ ತಡ್ಕೊಳಲ್ವೇನೋ. ನಾವ್ ಹಂಗಲ್ಲ. ಅವ್ನ್ ಮೂರ್ಖ ಆದ್ರೂ ಅವನ ಕೈಗೆ ಕೊಡ್ಬೇಕು, ಚಿಕ್ಕ ಮಗ ಅಲ್ವಾ. ಈ ತರದ್ದು ಖಂಡಿತ ಇಲ್ಲ. ನೀವು ತುಂಬಾ ಕಡೆ ನೀವು ನೋಡಿಲ್ಲ, ದೊಡ್ಡವರು ನಿಭಾಯಿಸುವಾಗ ಮಗನ ಕೈಗೆ ಕೊಡಲ್ಲ, ಕಂಪನಿ ಕೊಡೋದೇ ಇಲ್ಲ. ಎಷ್ಟೋ ಕಡೆ ದೊಡ್ಡ ಮಗನಿಗೂ ಕೊಡಲ್ಲ, ಬೇರೆಯವ್ರ ಕೈ ಕೊಟ್ಟಿರ್ತಾರೆ. ಬೇರೆಯವ್ರನ್ನ CEO ಮಗನನ್ನ ಕುಂದಿರ್ಸಿದ್ರು ಕೂಡ ಬೇರೆಯವ್ರನ್ನ CEO, CTO, CFO ಈ ತರದ್ ಮಾಡಿರ್ತಾರೆ ದೊಡ್ಡವರಾಗಿಯೇ. ಈ ಸಂಖ್ಯೆಯ ಬಲವು 15 ಹಾಗೆ. ದೊಡ್ಡ ಬಲ 1 ಪಕ್ಕದಲ್ಲಿದ್ದಾನೆ, ಅವನ ಮಿತ್ರಕಾರಕ 5 ಬ್ಯೂಟಿಫುಲಿ ಸೇರ್ಕೊಂಡಿದ್ದಾನೆ. ಬುಧ ಮಾತ್ರ ಎಲ್ಲಾ ಗ್ರಹಗಳ ಜೊತೆಯೂ ಮಿತ್ರತ್ವ ಅಡ್ಜಸ್ಟ್ಮೆಂಟ್ ಪಾಲಿಸಿಲಿ ಇರೋದು. ಆದರೆ ಆತ್ಮಕಾರಕ ಸೂರ್ಯನ ಬಳಿ ಒಂದ್ ರೀತಿ ಯಾವಾಗ್ಲೂ ಅವನ ಜೊತೆಲೇ ಇರೋದು. ನೀವು ನೋಡಿ, ಬುಧನನ್ನ ಸಪರೇಟ್ ಇರೋದು ಕಡಿಮೆ. ಒಂದ ಸೂರ್ಯನ ಹಿಂದೆ, ಸೂರ್ಯನ ಮುಂದೆ, ಇಲ್ಲ ಸೂರ್ಯನ ಜೊತೆಲೇ ಇರ್ತಾನೆ. ಆತ್ಮಕಾರಕ ಸೂರ್ಯ, ಅಲ್ಲಿ ಬುದ್ಧಿ ಇರ್ಲೇಬೇಕು. ಈತ ಸ್ಟ್ರಾಂಗ್ ಇದ್ರೆ ಏನ್ ಹೇಳ್ತಿದೆ ಇರು ಅಂತ ಇದನ್ನ ಯೋಚನೆ ಮಾಡಿ ಇಲ್ಲಿಂದ ಮಾತು ಬರುತ್ತೆ, ಜ್ಞಾನದ ಮಾತು. ಇವರಿಬ್ರು ಸೇರಿದಾಗ ಬುಧಾದಿತ್ಯ ಯೋಗ, ಸೂರ್ಯಾದಿತ್ಯ ಯೋಗ ಈ ಸಂಖ್ಯೆಗಿರುತ್ತೆ. ಅದಕ್ಕೆ ನೀವು ಒಂಥರ ಗಾಂಭೀರ್ಯ. 15ರಲ್ಲಿ ಹುಟ್ಟಿದವರು ಆ ನಡೆ, ಆ ಕುತ್ಕೊಳ್ಳೋದು, ಆ ಕಣ್ಣು, ಬಾಬಾ ಕಣ್ಣು ಚುರುಕು. ಕರೆಕ್ಟಾಗಿ ಹೇಳಿ. ತುಂಬಾ ಜನ ಖಂಡಿತ ಕಮೆಂಟ್ಸ್ ಕೊಡ್ತೀರಿ 15ರಲ್ಲಿ ಹುಟ್ಟಿದವ್ರು. ನಿಜ ಗುರುಗಳೇ, ತುಂಬಾ ದೊಡ್ಡ ಕಷ್ಟ ನೀವು ನೋಡಿರೋಲ್ಲ, ತುಂಬಾ ದೊಡ್ಡ ಸಮಸ್ಯೆ ನೀವು ನೋಡಲ್ಲ, ತುಂಬಾ ದೊಡ್ಡ ಭಾರ ನೀವು ನೋಡಲ್ಲ, ತುಂಬಾ ದೊಡ್ಡ ಹೊರೆ ನೀವು ನೋಡಲ್ಲ. ಬಂದ್ರು ತುಂಬಾ ದಿನ ನಿಲ್ಲಲ್ಲ. ಕಾರಣ ಯಾಕೆ ಗೊತ್ತಾ? ಇನ್ನೊಂದು ತಮಾಷೆ, 5 ಅನ್ನೋನಿದಾನಲ್ಲ, ಅವನು ಹೆಂಗಾದ್ರೂ ಬಡಿಸ್ತಾನೆ. ರಾಜ ದೀರ್ಘಗಾಮಿ, ದೀರ್ಘವಾದ ಆಲೋಚನೆಗಳನ್ನ ಮಾಡತಕ್ಕಂಥ, ಯೋಜನೆಗಳನ್ನ ರೂಪಿಸ್ತಕ್ಕಂಥ ಶಕ್ತಿ. ಅದನ್ನ ನಿಂತ್ಕೋಬೇಕು. ದುಡುಕಂತ ದುಡುಕ್ಬಾರ್ದು, ಆತರ ಪಡಬಾರ್ದು, ಏನೋ ಮಾತಾಡ್ಬಿಡಬಾರ್ದು. ಇದು ಚೊಂಬು, ಇದು ತಟ್ಟೆ, ಇದು ಲೋಟ, ಇದು ಅಕ್ಷಯ ಪಾತ್ರೆ, ಅವನು ರಾಜನೇ ಅಲ್ಲ. ಆ ಬಗ್ಗೆ ಮಾತಾಡೋನು. ತನ್ನ ಕೆಲಸ ನೋಡಿದ್ದಾರೆ, ಇನೋಸ್ ಅವನು. ಅದಕ್ಕೆ ಗುಪ್ತಚರ ಇಲಾಖೆ, ಗೂಢಾಚಾರಿಕೆ ಇಲಾಖೆ, ಯಾವ ಜನರಿಗೆ ಏನು ಹೆಚ್ಚು ಕಡಿಮೆ, ಯಾವುದು ರಾಜ್ಯದಲ್ಲಿ ಏನಾಗ್ತಿದೆ, ಜನಗಳಲ್ಲಿ ಏನಾಗ್ತಿದೆ, ಯಾವುದ್ರ ಬಗ್ಗೆ ಅವ್ರಿಗೆ ಅಕ್ಷಮ್ಯ ಇದಿದೆ, ಇನ್ನೊಂದಿದೆ, ಇದು ಬಂದು ತುಂಬಾ ಅವ್ರಿಗೆ ಇಷ್ಟ ಆಗಿದೆ, ಈ ಸ್ಕೀಮ್ಸ್ ಇಷ್ಟ ಆಗಿದೆ, ಇದು ಇಷ್ಟ ಆಗ್ಲಿಲ್ಲ. ಈಗ ಹೆಣ್ಮಕ್ಳಿಗೆ ಮಾಡ್ಬಿಟ್ರಪ್ಪ. ಗಂಡಸರ ಕತೆ, ಗಂಡಸರಿಗೆ ಈ ತರದ್ ಆಗ್ತಿದೆ, ಅವ್ರಿಗೆ ಏನ್ ಮಾಡ್ಬೇಕು, ಎಷ್ಟು ಬೇಗ ಮಾಡ್ಬೇಕು. ಸರಿ, ಯಾವುದೋ ಒಂದು ಹೇಳ್ಬಿಟ್ರು, ಎಷ್ಟು ದಿನದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದು ಬೇಕು. ಜನಗಳು ಮರೆತು ಬಳಲಿ ಬೆಂಡಾಗಿ ಎಲ್ಲ ಆಗಿ ಸುಸ್ತಾಗಿ ಬಿದ್ದಾಗ 1 ಲೋಟ ನೀರ್ ಕೊಟ್ರೆ, ಹಸುದಾಗ ಕೊಡದೆ ಸುಸ್ತು ಚಿತ್ತಾಗಿ ಅವ್ನಿಗೆ ಎದ್ದೊಳಕ್ಕೂ ಆಗದಿದ್ದಾಗ 1 ಅರ್ಧ ಲೋಟ ನೀರ್ ಕೊಟ್ರೆ ಅವನೆಲ್ಲಿ ಸುಮ್ನೆ ಇರ್ತಾನೆ. ಹೋಗ ನೀನ್ ಬೇಡ ಅಂತ ಹೇಳ್ತಾನೆ. ಇದೇ ಆಗೋದು. ಸೊ ಇಮಿಡಿಯೇಟ್ ಆ ಶಿಲಾನ್ಯಾಸ ನೋಡಿ, ಕೆಲವೊಂದು ಯೋಜನೆಗಳು ಮಾಡಿರ್ತಾರೆ, ವರ್ಷಗಟ್ಲೆ ಇಲ್ಲ ದಶಕಗಟ್ಟಲೆ ತಗೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಎಡಬಟ್ಟು ದಶಕಗಟ್ಟಲೆ 10 ವರ್ಷ 20 ವರ್ಷ ಆಯ್ತಂತೆ ಈ ಪ್ರಾಜೆಕ್ಟ್ ಮಾಡಿ ಅಂತ. ರಾಜ ಹಂಗಿರಬಾರ್ದು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು, ನುಗ್ಗಬೇಕು. ಕೆಲವೊಂದ್ ಸಮಯ ನುಗ್ಗಬೇಕು, ಕೆಲವೊಂದ್ ಸಮಯ ಮೌನವಾಗಿದ್ದಾನೆ ಅಂದ್ರೆ ಸುಮ್ಮನಿದ್ದಾನೆ ಅಂತಲ್ಲ, ಅವನೇನೋ ಒಂದು ಯೋಜನೆ ರೂಪಿಸ್ತಿದ್ದಾನೆ ಅಂತ. ಎಲ್ಲರನ್ನೂ ಸಮಾಧಾನವಾಗಿ ನೋಡೋತಕ್ಕಂಥದ್ದು ಈ ಸಂಖ್ಯೆ 1. ನೀವು ಹಾಗೆಯೇ 15ರಲ್ಲಿ ಹುಟ್ಟಿದವರು, ನಿಮ್ಗೆ ಎಲ್ರೂ ಫ್ರೆಂಡ್ಸ್ ಇರ್ತಾರೆ. ತುಂಬಾ ರಿಚ್ ಫ್ರೆಂಡ್ಸು ಇರ್ತಾರೆ, ಕಾಮನ್ ಫ್ರೆಂಡ್ಸು ಇರ್ತಾರೆ. ನೀವೊಂಥರ ಎಲ್ರಿಗೂ ಒಂಥರ ಲೀಡರ್ ತರ ಇರ್ತೀರಿ. ಗಮನಿಸಿ ನೋಡಿ, ಎಲ್ರು ನಿಮ್ಮ ಅಡ್ವೈಸ್ ತಗೋತಾರೆ, ಸಜೆಷನ್ ತಗೋತಾರೆ. ಸದಾ ಒಂಥರ ಚಿನಕುರುಳಿ. ಬುಧನ ಭಾವ ಬುದ್ಧಿ, ಮಾತು, ವಾಣಿ, ಮಧುರಂ, ಗಾಯನಂ. ಖಂಡಿತ ಇವುಗಳಲ್ಲಿ ನಿಮ್ಗೆ ತುಂಬಾ ಇಷ್ಟ ಇರುತ್ತೆ. ಯಾವ್ದಾದ್ರೂ ಒಂದು ಕಲೆಗೆ ಸಂಬಂಧಪಟ್ಟಂತ, ಇಲ್ಲ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತ ವಿಚಾರಗಳು ತುಂಬಾ ಬೇಗ ನಿಮ್ಮನ್ನ ಎಳೆಯತಕ್ಕಂಥದ್ದು, ಸೆಳೆಯತಕ್ಕಂಥದ್ದು ಆಗ್ತಿರುತ್ತೆ. ಒಂಥರ ಆಜಾನುಬಾಹು, ಒಳ್ಳೆ ಹೈಟ್ ಇರ್ತೀರಿ, ಪರ್ಸನಾಲಿಟಿ ಇರ್ತೀರಿ, ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ,
ಕೆಲವರು ನಿಮ್ಮನ್ನ ಸ್ವಾರ್ಥಿ ಅನ್ಕೋಬಹುದು, ಏಕೆಂದ್ರೆ ನೀವು ತೋರಿಸ್ಕೊಳಲ್ಲ. ಕೆಲವೊಂದು ಸಮಯ ಎಲ್ಲಿ ಮೌನವಾಗಿರಬೇಕು ಅಲ್ಲಿ ಮೌನವಾಗಿಡಲು ಸೂರ್ಯ ಪ್ರಬೋಧ ಕೊಡ್ತಾನೆ. ಎಲ್ಲಿ ಹೇಗ್ ಮಾತಾಡಬೇಕು ಅಂತ ಬುಧನ ಪ್ರಬೋಧ ಕೊಡ್ತಾನೆ. ಯಾವ ಚಾಕಚಕ್ಯತೆಯಿಂದ ಹೇಗೆ 10 ರೂಪಾಯಿ ವ್ಯಕ್ತಿ ಹತ್ರ 10 ರೂಪಾಯಿ ರೀತಿಯಲ್ಲೇ ಮಾತಾಡ್ಬೇಕು. ನಾವೇನ್ ಮಾಡ್ತೀವಿ ಗೊತ್ತಾ, ನಮ್ ಸ್ನೇಹಿತ ಪಾಪ ಅವ್ನಿಗೊಂದು 10,000 ಸಂಬಳ ಅಷ್ಟೇ, ಇಲ್ಲ ಒಂದು 20,000, ಇವತ್ತು 30,000 ಬರುತ್ತೆ ಒಪ್ಕೊಳ್ಳೋಣ, ನಮ್ಗೊಂದು 3 ಲಕ್ಷ ಸಂಬಳ ಬರುತ್ತೆ. ಮೊನ್ನೆ ತಾನೇ ಒಂದು ಕಾರ್ ಬುಕ್ ಮಾಡೋದ್ನೋ ಬರ್ತಿದ್ದೆ, ಯಾವ್ದೋ ಒಂದು ಕೋಟಿ ಕಾರ್. ಮೊನ್ನೆ ತಾನೇ ಒಂದು ವಿಲ್ಲ ತಗೊಂಡಿದ್ದೀನಿ, ಅದು ಆಯ್ತು ಒಂದು ಕೋಟಿ. ಯಾಕೆ ಬೇಕು ಅವನ ಹತ್ರ? ಅವನನ್ನ ಅವಮಾನಿಸ್ಲಿಕ್ಕೆ. ನಿಮ್ ಸ್ನೇಹಿತ ತಾನೆ, 30,000 ರೂಪಾಯಿ ಸಂಬಳ, ಬದುಕು ಏನೋ ಒಂದು 40,000 ಇಟ್ಕೊಳ್ಳೋಣ. ನಿಮಗೇನೋ ದೇವ್ರು ಕೊಟ್ಟಿದ್ದಾನೆ 3 ಲಕ್ಷನೋ 30 ಲಕ್ಷ, ಆ ರೀತಿ ಅಲ್ಲಿ ಮಾತನಾಡಬಾರದು. 15ರಲ್ಲಿ ಹುಟ್ಟಿದವರು ಆ ತರ ಮಾತಾಡೋಲ್ಲ. ತುಂಬಾ ಕೆಳಮಟ್ಟದಲ್ಲೂ ಮಾತಾಡಲ್ಲ, ತುಂಬಾ ಎತ್ತರದ ಮಟ್ಟದಲ್ಲೂ ಮಾತಾಡೋದಿಲ್ಲ. ಎಲ್ಲಿ ಹೇಗ್ ಮಾತನಾಡಬೇಕು ಅಲ್ಲೇ. ಏನೋ ಮಾಡ್ತಿದ್ದಾರೆ ನಿನ್ ಮಕ್ಳು, ಹೌದಾ ಒಳ್ಳೇದ್ ಕಣೋ, ಗುಡ್. ಅವ್ನ್ ಕೇಳಿದ್ರು ಕೂಡ ಏನೋ ಒಂದು ಓದ್ಕೋತಿದಾರ, ಚೆನ್ನಾಗಿ ಓದ್ಕೋತಿದ್ದಾರೆ, ಪರವಾಗಿಲ್ಲ. ನನ್ ಮಕ್ಳು ಯಾವ ಕಾಲೇಜ್ ಗೊತ್ತಾ, ಏನಕ್ ಬೇಕು? ಆ ಕಾಲೇಜ್ ಫೀಸ್ ಕೇಳಿದ್ರೆ ಗುಂಡಿಗಟ್ಟಕ್ಕ ಅವನು 10 ವರ್ಷದ ಸಂಪಾದನೆ ಅದು. ನಮಗೇನು ದೈವ ಕೊಟ್ಟಿದೆ, ಮಾತಾಡಬಾರದು. ತುಂಬಾ ಬಾರಿ ನಾವು ಇದನ್ನ ಮಾಡ್ತೇವೆ. 15ರಲ್ಲಿ ಹುಟ್ಟಿದವರು ಈ ತರ ಕೊಂಕು ಮಾತು ಅಪರೂಪ. ಏನಾದ್ರೂ ಜಾತಕದಲ್ಲಿ ಬೇರೆ ಏನಾದ್ರೂ ವಕ್ರ ಇನ್ನೊಂದಿದ್ರೆ ಆ ತರದ್ ಮಾಡ್ತೇವೆ ನಾವು. ವಕ್ರರೇ ಬಿಡಿ, ನಮ್ಗೆ ಯಾವ್ದಾದ್ರೂ ಒಂದು ಗ್ರಹ ವಕ್ರ ಇರುತ್ತೆ. ಯಾರೋ 1000ದಲ್ಲಿ ಒಬ್ಬರಿಗೆ, ಇಲ್ಲ 10,000ದಲ್ಲಿ ಒಂದು 4 ಜನಕ್ಕೆ, ಲಕ್ಷದಲ್ಲಿ ಒಂದು 10-15 ಜನಕ್ಕೆ ಯಾವುದೇ ಗ್ರಹ ವಕ್ರವಿಲ್ಲದೆ ಸಪ್ತಗ್ರಹಗಳು ಇರುತ್ತವೆ. ರಾಹುಕೇತು ಯಾವಾಗ್ಲೂ ವಕ್ರವೇ ಅವರು, ಬಿಡಿ. ಅದು ಬಿಟ್ಟು ಈ ಸಪ್ತಗ್ರಹಗಳಿದ್ದಾರಲ್ವಾ, ವಕ್ರ ಇರಬಾರದು. ಸೂರ್ಯ ಚಂದ್ರರು ಯಾವಾಗ್ಲೂ ವಕ್ರ ಆಗೋದೇ ಇಲ್ಲ. ಇನ್ನು 5 ಗ್ರಹಗಳಿದಾವಲ್ವಾ, ಅವರಲ್ಲಿ ಯಾರಾದ್ರೂ ಒಬ್ರು ವಕ್ರ ಇರ್ತಾರೆ, ಇಲ್ಲ ನೀಚ ಇರ್ತಾರೆ. ನನ್ನ ಜಾತಕದಲ್ಲಿ ಯಾವ ಗ್ರಹವೂ ವಕ್ರವಿಲ್ಲ, ರಾಹುಕೇತು ಬಿಟ್ಟು. ಆದ್ರೂ ನೋಡಿ, ಬುಧ ನೀಚ, ಈ ತರದ್ ಏನಾದ್ರೂ ಒಂದು ಕಕ್ತಿರ್ತಾನೆ, ಹೇಳ್ತಿರ್ತಾನೆ, ಲೊಟಕ್ ಅಂತ ಹಾಕ್ಬಿಟ್ಟಿರ್ತಾನೆ. ಹೌದು, ಈ 5ರ ಪ್ರಭಾವ ಆ ತರ. ಆ ಲೆವೆಲ್ ತಕ್ಕಂಥದ್ದು ಎಷ್ಟು ಮಾತಾಡಬೇಕೋ ಅಷ್ಟೇ, ಎಲ್ಲಿ ಹೇಗ್ ಮಾತಾಡಬೇಕೋ ಹಾಗೆ. ತೂಕದ್ದು ತರಾನೇ. ನನ್ ವಾಚ್ ಗೊತ್ತೇನೋ ಇದೆಷ್ಟು ಬೆಲೆ ಅಂತ ಹೇಳ್ಬಿಟ್ಟು, ಇದು ನೋಡೋ, ಇದೊಂದೊಂದು 50 ಲಕ್ಷದ ವಾಚು ಮೊನ್ನೆ ತಗೊಂಡೆ ಕಣ, ಮೊನ್ನೆ ನೋಡೋ ಒಂಚೂರು ಅಂತ ಅವನನ್ನ ಅವಮಾನಿಸುವ ಹಾಗೆ. 15ರಲ್ಲಿ ಹುಟ್ಟಿದವರು ಆತರ ಮಾಡೋಲ್ಲ, ನಾನು ನೋಡಿದ್ದೇನೆ. ಅಪರೂಪ ಒಂಥರ ತೂಕದ ವ್ಯಕ್ತಿಗಳು. ಎಲ್ಲಿ ಏನು ಮಾತಾಡಬೇಕೋ, ಎಷ್ಟು ಮಾತನಾಡಬೇಕೋ, ಹೇಗೆ ಮಾತನಾಡಬೇಕೋ ಆ ರೀತಿಯ ಪ್ರಭಾವ. ಅದಷ್ಟೇ ಅಲ್ಲ, ಭೋಗಂ ನೋಡಿ. ಈ ಸಂಖ್ಯೆಗೆ ಒಂದು ವಿಚಿತ್ರ. 1ನೇ ತಾರೀಕು ರಾಜ, 5ನೇ ತಾರೀಕು ಯುವರಾಜ. ಸೊ ರಾಜ ಯುವರಾಜ ಇಬ್ರು ಸೇರಿದ್ರು. ಅದಾದ್ಮೇಲೆ ಇವರಿಬ್ರು ಸೇರಿದ ಮೇಲೆ ಒಂದು ರಾಣಿ ಉಟ್ಕೊಳ್ಳುತ್ತೆ. 1, 5, 6 ಭೋಗಂ. ಬಾ 15ರಲ್ಲಿ ಹುಟ್ಟಿದವರು ನಾನು ನೋಡಿದಾಗೆ ಸ್ವಲ್ಪ ಬ್ರಾಂಡೆಡ್. ಬ್ರಾಂಡೆಡ್ ವಸ್ತು, ಬ್ರಾಂಡೆಡ್ ಚಿಂತನೆ, ಬ್ರಾಂಡೆಡ್ ಮಾತು, ಬ್ರಾಂಡೆಡ್ ವ್ಯಕ್ತಿ, ಬ್ರಾಂಡೆಡ್ ರಸಿಕರೇ ನೀವು. ಹೌದು ಅಲ್ವೋ ಹೇಳಿ? ನಿಮ್ಮಷ್ಟು ರಸಿಕತೆ, ತುಂಟುತನ, ಅಂದ, ಅಲಂಕಾರ, ಶೃಂಗಾರ ಎಲ್ರಿಗೂ ಬರಲ್ಲ, ಖಂಡಿತ ಬರಲ್ಲ. ನನ್ಗಂತೂ ಬರೋದೇ ಇಲ್ಲ. ಆಗಾಗ ನನ್ನ ಧರ್ಮ ಬುದ್ಧಿ, ಏನ್ರಿ ಗುರುಗಳೇ ನಿಮ್ಮನ್ನ ನೋಡಿದ್ರೆ ಇನ್ಸ್ಪೈರ್ ಆಗ್ಬೇಕು, ಹೆಂಗೆಂಗೋ ಏನೇನೋ ಹಾಕೊಂಡು ಹೋಗ್ತೀರಿ, ಇಲ್ಲಿ ಬಟನ್ ಇಲ್ಲ, ಇದಿಲ್ಲ, ಅದಲ್ಲ, ಅಷ್ಟಿದೆ, ನಾನು ಹೇಳಿದ್ರೆ ಕೇಳೋದೇ ಇಲ್ಲ. ಕಟ್ಟಿದ್ದೆ ಪೆಡ ಕಟ್ತೀರಿ, ಕಟ್ಟಿದ್ದೆ ಇದೆ ವೈಟ್ ಹಾಕೊಂಡು ಹೋಗ್ತೀರಿ, ಇದನ್ನ ಹಾಕೊಂಡು ಹೋಗಿ, ಇದನ್ನ ಹಾಕೊಂಡು ಹೋಗಿ. ಇದೇನಿದು? ಆ ಜುಬ್ಬಕ್ಕೂ ಪೈಜಾಮಕ್ಕೂ ಒಂದಕ್ಕೂ ಇದಿಲ್ಲ. ಹಾಗಲ್ಲ. ಈ 15ರಲ್ಲಿ ಹುಟ್ಟಿದವರು ಮ್ಯಾಚಿಂಗ್ ಜಾಸ್ತಿ. ಮ್ಯಾಚಿಂಗ್ ಬ್ಲೌಸು, ಮ್ಯಾಚಿಂಗ್ ಸ್ಯಾರಿ, ಮ್ಯಾಚಿಂಗ್ ಶರ್ಟು, ಮ್ಯಾಚಿಂಗ್ ಪ್ಯಾಂಟು, ಮ್ಯಾಚಿಂಗ್ ಶೂಸು, ಮ್ಯಾಚಿಂಗ್ ಸಾಕ್ಸು, ಮ್ಯಾಚಿಂಗ್ ಬನೀನು ಎಲ್ಲ. ಅಯ್ಯೋ ರಾಮಚಂದ್ರ, ನಮ್ ಲೆವೆಲ್ಗೆ ತಕ್ಕಂತ, ಬದುಕು ತಕ್ಕಂತ ಒಂದು ಅದ್ಭುತವಾದಂತ ಸಂಕಲ್ಪ ನಿಮ್ಗಿರುತ್ತೆ. ನೀವು ಅದೃಷ್ಟವಂತರು ಅಲ್ವೋ ಹೇಳಿ? ಇವೆಲ್ಲನೂ ಪಡೆದಿರ್ತೀವಿ. ಒಳ್ಳೆ ಕುಟುಂಬ, ಒಳ್ಳೆ ವ್ಯಕ್ತಿಗಳು, ಯು ಆರ್ ಸರೌಂಡೆಡ್ ಬೈ. ನೀವು ತುಂಬಾ ಒಳ್ಳೆ ಪರಿಸರದ ಜೊತೆಯಲ್ಲಿ ಇರ್ತೀರಿ. ಎಲ್ಲಿ ಅಸಹನೀಯ ಅನ್ಸುತ್ತೋ, ಎಲ್ಲಿ ಒಂಥರ ಅಭಾಸ ಅನ್ಸುತ್ತೋ, ನೀವು ಅಲ್ಲಿ ನಿಲ್ಲುವುದಿಲ್ಲ. ಹೌದು ಅಲ್ವೋ ಹೇಳಿ? 15ರಲ್ಲಿ ಹುಟ್ಟಿದವರು
ನೀವು ಅದೃಷ್ಟವಂತರೇ ಮಕ್ಕಳೇ. ನಿಜ ಹೇಳ್ತೀನಿ, ನಿಮ್ಗೆ ಯಾವತ್ತಿಗೂ ಊಟಕ್ಕೆ ತೊಂದರೆ ಇಲ್ಲ, ಬಟ್ಟೆಗೆ ತೊಂದರೆ ಇಲ್ಲ. ಮನೆ ಇರುತ್ತೋ ಇಲ್ವೋ ಬರ್ದಿಟ್ಕೊಳ್ಳಿ, ಒಂದ್ ಗಾಡಿ ಆದ್ರೂ ಇರ್ಲೇಬೇಕು, ಒಂಚೂರು ಬಂಗಾರ ಆದ್ರೂ ಇರ್ಲೇಬೇಕು. ಸೆಂಟ್ ಇಲ್ದೆ ಹೊರಗಡೆ ಬರಲ್ಲ, ಕಾಡಿಗೆ ಇಲ್ದೆ ಹೊರಗಡೆ ಬರಲ್ಲ, ಲಿಪ್ ಬಾಮ್ ಇಲ್ದೆ ಹೊರಗಡೆ ಬರಲ್ಲ, ಕೂದಲು ಬಾಚ್ದೆ ಹೊರಗಡೆ ಬರಲ್ಲ, ಡೈ ಇಲ್ದೆ ನೀವು ನಿಲ್ಲಲ್ಲ. ಕಾಲಲ್ಲಿ ಹಾಕೋ ಸ್ಲಿಪ್ಪರ್ ಸಮೇತ ಬ್ರ್ಯಾಂಡ್ ಇರುತ್ತೆ. 300 ರೂಪಾಯಿಂದ ಹಾಕಿರ್ಬೋದು, ಬಟ್ ಎಲ್ರೂ ಹಾಕಿರೋ ತರ ಇರೋಲ್ಲ, ಅದು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಇರುತ್ತೆ. ಆ ಶುಕ್ರ ಪ್ರಬೋಧ, ಆ ಗಾಂಭೀರ್ಯ ನೀವು ನೋಡೋದು ಯಾರಿಗೂ ಗೊತ್ತೇ ಆಗೋಲ್ಲ, ಬಟ್ ಎಲ್ರನ್ನೂ ನೋಡ್ತಿರ್ತೀರಿ. ಹೀಗೆ ನೋಡ್ತಿರ್ತೀರಿ, ಬಟ್ ಎಲ್ಲ 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 ಎಕ್ಸ್ರೇ ಕಣ್ಣುಗಳು ನಿಮ್ಮದು. ಅಬ್ಬೋ, ಸ್ವಲ್ಪ ಸ್ವಾರ್ಥಿಗಳಂದ್ರೂ ಕಡಿಮೆ, ಸ್ವಲ್ಪ ಸ್ವಾರ್ಥತ್ವ ಇರುತ್ತೆ. ಹಾಗಂತ ಇನ್ನೊಬ್ಬರನ್ನ ಕೆಡಿಸಿ ಹಾಳು ಮಾಡಿ ನಾನೊಬ್ಬನೇ ಬದುಕಬೇಕು ಅನ್ನತಕ್ಕಂಥ ಭಾವಾರ್ಥ ನಿಮ್ಮಲ್ಲಿ ಇರೋದಿಲ್ಲ. ಹೌದು ಅಲ್ವೋ? ದಯಮಾಡಿ ಕಮೆಂಟ್ಸ್ ಹಾಕಿ. ಹಾಗೆ ಈ ಸಂಖ್ಯೆಯಲ್ಲಿ ಹುಟ್ಟಿದವ್ರು ನಿಮ್ ಸುತ್ತಮುತ್ತ ಆತ್ಮೀಯರು ಇರ್ತಾರೆ, ಅವರಿಗೂ ಕೂಡ ಈ ಒಂದು ಮಾಲಿಕೆ ಇಷ್ಟ ಆಗಿ ಅಂತ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತಿದ್ದಾನೆ. ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಕೂಡ.